सिद्धिप्रदायकाय गुरु ब्रह्मा गुरु विष्णु गुरुदेव महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಜೂನ್ ತಿಂಗಳ ಕರ್ಕಾಟಕ ರಾಶಿಯ ಭವಿಷ್ಯ ಹೇಗಿದೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಕರ್ಕಾಟಕ ರಾಶಿಯವರ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ನೋಡ ಹಾಗಿದ್ರೆ ಈ ತಿಂಗಳು ನಿಮಗೆ ಸಾಧಾರಣವಾಗಿ ಇರುತ್ತದೆ ಅಂತ ಹೇಳ್ಬೋದು. ಆದಾಯದ ಹರಿವು ನಿರಂತರವಾಗಿ ಇದ್ದರೂ ಸಹ 12ನೇ ಮನೆಯಲ್ಲಿ ಗ್ರಹಗತಿಗಳು ಅನಿರೀಕ್ಷಿತವಾಗಿ ಖರ್ಚನ್ನು ನಿಮಗೆ ಹೆಚ್ಚನ್ನು ಮಾಡುತ್ತದೆ. ಈ ತಿಂಗಳು ಷೇರು ಮಾರ್ಕೆಟಿನಲ್ಲಾಗಲಿ ಜೂಜಾಗಲಿ ಅಥವಾ ಬೆಟ್ಟಿಂಗ್ ಆಡುವಂತಹ ವಿಚಾರದಲ್ಲಿ ಹಣವನ್ನು ದೊಡ್ಡ ಮಟ್ಟದಲ್ಲಿ ಒಂದು ಖರ್ಚನ್ನು ಮಾಡಲಿಕ್ಕೆ ಹೋಗಬೇಡಿ. ಆನ್ಲೈನ್ ಶಾಪಿಂಗ್ ಮಾಡುವಂತಹ ಒಂದು ಸಂದರ್ಭದಲ್ಲಿ ಅನಿರೀಕ್ಷಿತ ಒಂದು ಖರ್ಚನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ವೃತ್ತಿ ಹಾಗೂ ಉದ್ಯೋಗದ ಬಗ್ಗೆ ನೋಡೋ ಹಾಗಿದ್ರೆ ಯಾರೆಲ್ಲ ಇಂಟೀರಿಯರ್ ಡಿಸೈನಿಂಗು ಅಥವಾ ಬೇರೆ ಉದ್ಯಮದಲ್ಲಿದ್ದವರಿಗೆ ಹೊಸ ಹೊಸ ಆರ್ಡರ್ಗಳು ಬರುವಂತಹ ವಿಚಾರವಿದೆ. ಇನ್ನು ಕಚೇರಿಯಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳಿಗೆ ಸ್ಥಾನ ಪಲ್ಲಟನ ಆಗುವಂತಹ ಭೀತಿ ನಿಮಗೆ ಕಾಣಬಹುದು. ನಿಮ್ಮ ರಹಸ್ಯಗಳನ್ನು ನೀವು ಸಹೋದ್ಯೋಗಿಗಳ ಜೊತೆಗೆ ಹಂಚಿಕೊಳ್ಳಕ್ಕೆ ಹೋಗಬೇಡಿ. ಇನ್ನು ವ್ಯವಹಾರದ ವಿಚಾರದಲ್ಲಿ ಇರೋರಿಗೆ ಜೂನ್ ತಿಂಗಳಲ್ಲಿ ಮಿಶ್ರ ಫಲ ಅನ್ನೋದು ನೀಡುತ್ತದೆ. ಸ್ಥಳೀಯ ಮಾರುಕಟ್ಟೆಯಲ್ಲಿ ಒಂದು ಕಠಿಣ ಸ್ಪರ್ಧೆ ಅನ್ನೋದು ಎದುರಾಗುತ್ತದೆ. ಯಾರೆಲ್ಲ ವಿದೇಶಿ ಸಂಬಂಧ ಒಂದು ವ್ಯಾಪಾರದಲ್ಲಿ ತೊಡಗಿದಿರೋ ಅವರಿಗೆ ಉತ್ತಮವಾದ ಪ್ರತಿಫಲ ನೀಡುವಂಥ ನಿರೀಕ್ಷೆ ಇದೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಏರಿಳಿತ ಅನ್ನೋದು ಕಂಡುಬರುತ್ತದೆ. ನಿಮ್ಮ ಅತಿಯಾದ ಭಾವುಕತೆಯಿಂದಾಗಿ ನಿಮ್ಮ ಸಂಗಾತಿಯ ಜೊತೆಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುತ್ತದೆ. ಸಂಗಾತಿಯ ಮಧ್ಯೆ ಒಂದು ಅನಗತ್ಯ ಶಂಕೆ ಅನ್ನೋದು ಬೇಡ. ಪರಸ್ಪರ ಮಾತುಕತೆಯಿಂದಾಗಿ ನಿಮ್ಮ ಸಂಬಂಧ ಗಟ್ಟಿಯಾಗುತ್ತದೆ. ಇನ್ನು ಕುಟುಂಬದ ದೃಷ್ಟಿಯಲ್ಲಿ ನೋಡೋ ಹಾಗಿದ್ರೆ ನಿಮ್ಮ ಒಂದು ಮನೆಯಲ್ಲಿ ಶಾಂತಿಯನ್ನು ನೆಲೆಸುತ್ತೆ. ತಾಯಿಯ ಕಡೆಯಿಂದ ಸಂಪೂರ್ಣವಾದ ಬೆಂಬಲ ನಿಮಗೆ ಸಿಗುತ್ತದೆ. ಆದರೆ ಮನೆಯವರ ಒಂದು ಹಿರಿಯರ ಒಂದು ವಿಚಾರದಲ್ಲಿ ಆರೋಗ್ಯದ ವಿಚಾರದಲ್ಲಿ ಕಾಳಜಿಯನ್ನು ವಹಿಸಬೇಕಾಗುತ್ತದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ಕರ್ಕಾಟಕ ರಾಶಿಯವರದ್ದು ಬಗ್ಗೆ ನೋಡೋ ಹಾಗಿದ್ರೆ ಜೂನ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರು ಮಾನಸಿಕ ಒತ್ತಡಕ್ಕೆ ಗುರಿ ಆಗ್ತೀರಿ. ಪ್ರತಿದಿನ ಬೆಳಗ್ಗೆ ಎದ್ದು ಧ್ಯಾನವನ್ನು ಮಾಡಿ ಶುದ್ಧ ಆರೋಗ್ಯದ ಒಂದು ಆಹಾರವನ್ನು ಸೇವಿಸಿ ಉತ್ತಮವಾದ ಆರೋಗ್ಯ ಲಭಿಸುತ್ತದೆ. ನಿಮ್ಮ ರಾಶಿಯವರದ್ದು ಒಂದು ಪರಿಹಾರದ ಮಾರ್ಗವನ್ನು ನೋಡೋ ಹಾಗಿದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಮುರುಡೇಶ್ವರ ದೇವಸ್ಥಾನಕ್ಕೆ ಹೋಗಿ ಭೇಟಿ ನೀಡಿ. ಸಾಧ್ಯವಾದರೆ ಆಂಧ್ರ ಪ್ರದೇಶದಲ್ಲಿರುವಂತಹ ಶ್ರೀ ಶೈಲ ದೇವಸ್ಥಾನಕ್ಕೆ ಹೋಗಿ ಭೇಟಿ ನೀಡಿ. ಇದರಿಂದ ನೀವು ಆರ್ಥಿಕತೆಯಿಂದ ದೊಡ್ಡ ಪ್ರಗತಿಯನ್ನು ಕಾಣ್ತೀರ. ಜೂನ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ನಿಮ್ಮ ಅದೃಷ್ಟ ತರುವಂತಹ ಬಣ್ಣ ಬಿಳಿ ಹಾಗೂ ಬೆಳ್ಳಿ ಬಣ್ಣ. ಮುಖ್ಯವಾದ ಒಂದು ಕೆಲಸಗಳನ್ನು ಹೋಗುವಂಥ ಸಂದರ್ಭದಲ್ಲಿ ಈ ಅನ್ನೋ ಒಂದು ಬಣ್ಣದ ಬಟ್ಟೆಯನ್ನು ಧರಿಸಿ ಹೋಗಿ. ನೋಡಿದಿರಲ್ಲ ವೀಕ್ಷಕರೇ, ಅತ್ಯಂತ ಭಾವುಕತೆಯಿಂದ ಕಡಿಮೆಯನ್ನು ಮಾಡಿಕೊಂಡು ನಿಮಗೆ ಒಂದು ಅನಿರೀಕ್ಷಿತವಾದ ಒಂದು ಧನಲಾಭ ಹಾಗೂ ಐಶ್ವರ್ಯವನ್ನು ತಂದುಕೊಡುತ್ತದೆ. ನಿಮ್ಮದು ಕೂಡ ಕರ್ಕಾಟಕ ರಾಶಿಯಾಗಿದ್ದರೆ ಓಂ ನಮಃ ಶಿವಾಯ ಅಂತ ಹೇಳಿ ಕಮೆಂಟ್ ಮಾಡಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಸಹ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಧನ್ಯವಾದಗಳು.